ಚಳಿಗಾಲವು ಬಾಂಧವ್ಯಗಳಿಗೆ ಹೆಚ್ಚು ಮಹತ್ವ ನೀಡುವ ಕಾಲ. ನೈಸರ್ಗಿಕವಾಗಿ ವಾತಾವರಣವು ಹೆಚ್ಚು ಚಳಿ ಹಾಗೂ ತಂಪಾದ ಗಾಳಿಯಿಂದ ಕೂಡಿರುತ್ತದೆ. ಸೂರ್ಯಾಸ್ತ ಆಗುತ್ತಿದ್ದಂತೆ ಎಲ್ಲರೂ ಮನೆಗೆ ಬಂದು ಸೇರಿಕೊಳ್ಳುತ್ತಾರೆ. ಮನೆಯಲ್ಲಿ ಬಿಸಿ ಬಿಸಿಯಾದ ಊಟವನ್ನ ಒಟ್ಟಿಗೆ ಕೂತು ಸವಿಯಲು ಬಯಸುತ್ತಾರೆ. ಚಳಿಗೆ ಬೆಚ್ಚಗೆ ಹೊದ್ದು ಮಲಗುತ್ತಾರೆ. ವರ್ಷದಲ್ಲಿ ಒಮ್ಮೆ ಬರುವ ಈ ಚಳಿಗಾಲವು ಭಾವನಾತ್ಮಕವಾಗಿ ಎಲ್ಲರೂ ಬೆರೆಯುವಂತೆ ಮಾಡುವುದು. ಮಕ್ಕಳ ವಿಚಾರಕ್ಕೆ ಬಂದರೆ ಕೊಂಚ ಕಾಳಜಿ ವಹಿಸಬೇಕು. ಚಳಿಗಾಲ ಎಲ್ಲರಿಗೂ ಒಂದು ಬಗೆಯ ಹಿತ ಹಾಗೂ ಖುಷಿಯ ಭಾವನೆ ನೀಡುತ್ತದೆ. ಎಂದಾದರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಮಕ್ಕಳಿಗೆ ಬಹುಬೇಗ ನೆಗಡಿ, ಕೆಮ್ಮು, ಜ್ವರ ಹಾಗೂ ಚರ್ಮ ರೋಗದ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. ಹಾಗಾಗಿ ಚಳಿಗಾಲದಲ್ಲಿ ಮಕ್ಕಳನ್ನ ಕೊಂಚ ಜೋಪಾನ ಮಾಡಬೇಕಾಗುವುದು. ಮೊದಲನೆಯದಾಗಿ ಬೆಚ್ಚಗಿನ ಉಡುಗೆ ತೊಡಿಸಬೇಕು. ದೇಹ ಬೆಚ್ಚಗಿದ್ದಾಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಹಾಗೂ ಸೋಂಕುಗಳು ದೂರ ಉಳಿಯುತ್ತವೆ. ಹಾಗಾಗಿ ಚಳಿಗಾಲದಲ್ಲಿ ವಿಶೇಷವಾಗಿ ಮುಂಜಾನೆ ಹಾಗೂ ಸಾಯಂಕಾಲದ ವೇಳೆ ಸ್ವೆಟರ್, ಸಾಕ್ಸ್, ಸ್ಕಾರ್ಫ್ಗಳನ್ನು ತೊಡಿಸುವುದನ್ನು ಮರೆಯಬಾರದು. ವಯಸ್ಕರಿಗೆ ಹೋಲಿಸಿದರೆ ಮಕ್ಕಳ ದೇಹ ಬಹುಬೇಗ ಉಷ್ಣತೆಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಸಾಯಂಕಾಲ ಪ್ರತಿ 30ರಿಂದ 40 ನಿಮಿಷಕ್ಕೊಮ್ಮೆ ಹೊರಾಂಗಣದ ಆಟಗಳಿಂದ ಮನೆಯೊಳಗಿರುವಂತೆ ಆದೇಶಿಸಬೇಕು. ಎರಡನೆಯದಾಗಿ ತಾಜಾ ಆಹಾರಗಳನ್ನು ನೀಡುವುದು. ಸೀಸನಲ್ ಫ್ರೂಟ್ಗಳು ಸಾಮಾನ್ಯವಾಗಿ ವಾತಾವರಣಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಅವು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ವೈಟಮಿನ್, ಫೈಬರ್ ಹಾಗೂ ಖನಿಜಾಂಶಗಳನ್ನು ಹೊಂದಿರುತ್ತವೆ. ಇವು ತಣ್ಣನೆಯ ವಾತಾವರಣದಲ್ಲಿ ಹೆಚ್ಚು ಕ್ರಿಯಾಶೀಲವಾಗುವ ವೈರಸ್ಗಳ ವಿರುದ್ಧ ಹೋರಾಡುವ ಶಕ್ತಿ ನೀಡುತ್ತವೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುವುದು. ಮೂರನೆಯದಾಗಿ ತ್ವಚೆಯ ಆರೈಕೆಗೆ ಮಹತ್ವ ನೀಡುವುದು. ಮಕ್ಕಳ ಚರ್ಮವು ಹೆಚ್ಚು ಕೋಮಲ ಹಾಗೂ ಮೃದುವಾಗಿರುತ್ತವೆ. ವಾತಾವರಣದ ಚಳಿಯು ಚರ್ಮ ಶುಷ್ಕತೆಗೆ ಒಳಗಾಗುವಂತೆ ಮಾಡುವುದು. ಆ ಸಮಯದಲ್ಲಿ ವಯಸ್ಕರು ಬಳಸುವ ಮಾಯಿಶ್ಚರೈಸರ್ ಕ್ರೀಮನ್ನು ಮಕ್ಕಳಿಗೆ ಬಳಸಬಾರದು. ಮಕ್ಕಳ ತಜ್ಞರಲ್ಲಿ ಅಥವಾ ಚರ್ಮ ತಜ್ಞರಲ್ಲಿ ಮಕ್ಕಳ ತಪಾಸಣೆ ಮಾಡಿಸಿ ಸೂಕ್ತ ಕ್ರೀಮ್ ಅಥವಾ ಲೋಷನ್ ಬಳಸಬೇಕು. ವಯಸ್ಕರು ಬಳಸುವ ಕ್ರೀಮ್ಗಳನ್ನು ಬಳಸಿದರೆ ಮಕ್ಕಳ ಚರ್ಮದಲ್ಲಿ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು. ಮಕ್ಕಳಿಗಾಗಿಯೇ ಸಿಗುವ ಮಾಯಿಶ್ಚರೈಸರ್ ಕ್ರೀಮ್ ಇಲ್ಲವೇ ಶುದ್ಧ ತೆಂಗಿನೆಣ್ಣೆ ಅಥವಾ ತುಪ್ಪ ಬಳಸಬೇಕು. ನಾಲ್ಕನೆಯದಾಗಿ ಮಕ್ಕಳನ್ನ ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಳುವುದು. ಚಳಿಗಾಲದಲ್ಲಿ ಬಾಯಾರಿಕೆಯ ಸಂವೇದನೆ ಕಡಿಮೆ. ಈ ಸಂಗತಿ ಮಕ್ಕಳಿಗೆ ಹೊರತಾಗಿರುವುದಿಲ್ಲ. ಮಕ್ಕಳಿಗೆ ಹೆಚ್ಚೆಚ್ಚು ದ್ರವ ರೂಪದ ಆಹಾರ ನೀಡಬೇಕು. ಗಂಟೆಗೊಮ್ಮೆ ನೀರನ್ನು ಕುಡಿಸಬೇಕು. ಇಲ್ಲವೇ ಹಣ್ಣಿನ ರಸ, ಎಳೆನೀರು, ನಿಂಬು ಪಾನೀಯ, ಮಜ್ಜಿಗೆಯಂತಹ ಆರೋಗ್ಯಕರ ಪಾನೀಯಗಳನ್ನು ನೀಡಬೇಕು. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ವಾತಾವರಣ ಬದಲಾವಣೆಯಾದಾಗ ಒಂದಿಷ್ಟು ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆಗಳು ಹೆಚ್ಚು. ಅಂತಹ ಸಮಯದಲ್ಲಿ ವರ್ಷಕ್ಕೂ ಆಗುವ ಆರೋಗ್ಯ ಸಮಸ್ಯೆ ಎಂದು ನಿರ್ಲಕ್ಷಿಸಬಾರದು. ವೈದ್ಯರ ಸಲಹೆ ಪಡೆದು ಅಗತ್ಯ ಔಷಧಗಳನ್ನು ನೀಡಬೇಕು. ಇಲ್ಲವಾದರೆ ಗಂಭೀರ ಆರೋಗ್ಯ ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತದೆ. ಚಳಿಗಾಲದಲ್ಲಿ ಆಡುವುದು, ಕುಣಿಯುವುದು ಎಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ. ಅವರ ಆ ಭಾವನೆಗಳಿಗೆ ಕಾಳಜಿ ಎನ್ನುವ ಉದ್ದೇಶದಿಂದ ತಣ್ಣೀರು ಎರಚದಿರಿ. ಬದಲಿಗೆ ಹೊರಾಂಗಣ ಕ್ರೀಡೆಯ ಸಮಯವನ್ನು ಕಡಿಮೆ ಮಾಡಿ ಒಳಾಂಗಣ ಕ್ರೀಡೆಗೆ ಪ್ರೋತ್ಸಾಹಿಸಿ. ಮಕ್ಕಳನ್ನು ಆದಷ್ಟು ಚಟುವಟಿಕೆಯಿಂದ ಇರುವಂತೆ ಮಾಡಿ. ಮಕ್ಕಳು ಮಾನಸಿಕವಾಗಿ ಯಾವುದೇ ಒತ್ತಡ ಇಲ್ಲದೆ ಉತ್ಸಾಹದಿಂದ ಇದ್ದಾಗ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸಹ ದೂರ ಉಳಿಯುತ್ತವೆ.